ಸರ್ ನಮಸ್ತೆ, ನಿಮ್ಮ ಹೆಸರು ಸರ್? ಪರಶುಮೂರ್ತಿ ಅಂತ. ಎಲ್ಲಿಂದ ಬಂದಿರೋದು ಸರ್ ತಾವು? ನಾವು ಮೈಸೂರು ಜಿಲ್ಲೆ ಸರಗೂರು ತಾಲೂಕಿನ ನಂಜೀಪುರ ಗ್ರಾಮದಿಂದ ಬಂದಿದ್ದೀವಿ ಇಲ್ಲಿಗೆ. ಹೇಗೆ ಅನಿಸ್ತದೆ ಸರ್ ನಮ್ಮ ಈ ನರಸೀಪುರದಲ್ಲಿ ನಡೀತಿರೋ ಕುಂಭಮೇಳ? ತುಂಬ ಚೆನ್ನಾಗಿ ನಡೀತಾ ಇದೆ. ನಮ್ಮ ಒಂದು ಸನಾತನ ಧರ್ಮ ವಿಶಿಷ್ಟವಾದಂಥ ಸಂಸ್ಕೃತಿಯನ್ನು ಹೊಂದಿರತಕ್ಕಂಥದ್ದು, ವೈವಿಧ್ಯಮಯವಾಗಿರ್ತಕ್ಕ ಸಂಸ್ಕೃತಿಯನ್ನು ಹೊಂದಿರತಕ್ಕಂಥದ್ದು. ಅದರಿಂದ ಈಗ ಉತ್ತರ ಪ್ರದೇಶ ನಡೀತಾ ಪ್ರಯಾಗರಾಜ್ಯದಲ್ಲಿ ನಡೀತಾ ಇದೆ, ಇದರಲ್ಲಿ ಉತ್ತರ ಪ್ರದೇಶದಲ್ಲಿ. ಅಲ್ಲಿಗಿಂತ ಇಲ್ಲಿ ನಾವು ಪುಣ್ಯ ಸ್ನಾನವನ್ನು ಮಾಡಿದ್ರೆ ಸಾಸಿವೆ ಕಾಳಷ್ಟು ಪುಣ್ಯ ಜಾಸ್ತಿ ಇರುತ್ತೆ ಅಂತ ಗುಂಜ ನರಸಿಂಹಸ್ವಾಮಿ ಅವರು ತೂಕ ಮಾಡಿ ಹೇಳಿರತಕ್ಕಂಥದ್ದು ಜನರ ಒಂದು ನಂಬಿಕೆ ಇದೆ. ಅದರಂತೆ ಈ ಒಂದು ತ್ರಿವೇಣಿ ಸಂಗಮ, 3 ನದಿಗಳು ಸೇರ್ತಕ್ಕಂತಹ ಒಂದು ಸಂಗಮವಾಗಿದೆ. ಕಪಿಲೆ ಮತ್ತು ಕಪಿಲ, ಕಾವೇರಿ, ಗುಪ್ತಗಾಮಿನಿ ಆಗಿರ್ತಕ್ಕಂತಹ ಸ್ಫಟಿಕ ಇವೆರಡೂ ಸೇರಿ 3 ಸೇರಿ ಇಲ್ಲಿ ಸಂಗಮವಾಗಿರ್ತಕ್ಕಂಥ ತ್ರಿವೇಣಿ ಸಂಗಮ ಅಂತ ಕರೀತಾರೆ. ಇಲ್ಲಿ ತಮ್ಮ ಭಕ್ತರು ಬಂದು ಇಲ್ಲಿ ತಮ್ಮ ಇಷ್ಟಾರ್ಥಗಳನ್ನು, ತಮ್ಮ ಕಷ್ಟಗಳನ್ನು ತಾವು ಬೇಡ್ಕೊಂಡ್ರೆ ಅದೆಲ್ಲ ನೆರವೇರುತ್ತೆ ಅಂತಕ್ಕಂಥದ್ದು ಜನರಲ್ಲಿ ನಂಬಿಕೆ ಇದೆ. ನಿನ್ನೆಯಿಂದ ಪ್ರಾರಂಭ ಆಗಿರ್ತಕ್ಕಂಥದ್ದು, ನಿನ್ನೆಗಿಂತ ಇಂದು ತುಂಬ ಜನ ಸೇರ್ತಾ ಇದ್ದಾರೆ. ರಾಜ್ಯದ ನಾನಾ ಮೂಲೆಗಳಿಂದ ಈ ಒಂದು ಪ್ರದೇಶಕ್ಕೆ ಜನಸಾಗರದಂತೆ ಹರಿದು ಬರ್ತಾ ಇದ್ದಾರೆ. ಅವ್ರಿಗೆಲ್ಲರಿಗೂ ಒಳ್ಳೆಯದಾಗಲಿ, ರಾಜ್ಯಕ್ಕೆ ಒಳ್ಳೆಯದಾಗಲಿ, ದೇಶಕ್ಕೆ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊತೀನಿ.